ಇತಿಹಾಸ ನಮಗೆ ಸುಳ್ಳು ಹೇಳ್ತಾ ಇದೆಯಾ? ಎಷ್ಟೋ ದೇಶಕ್ಕೆ ಸಾಲ ಕೊಟ್ಟಿರುವ ಈ ಒಂದು ಕುಟುಂಬ ಭಾರತಕ್ಕೂ ಸಾಲ ಕೊಟ್ಟಿದೆಯಾ? ನಮ್ಮ ಭಾರತಕ್ಕೆ ಬ್ರಿಟಿಷ್ ಅವರು ಬರೋದಕ್ಕೆ ಇದೇ ಕುಟುಂಬನೇನಾ ಕಾರಣ? ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. EXP at 360 ಇನ್ಫೋ ಚಾನೆಲ್ನ ಈಗಿಂದ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವು ಬ್ಯಾಂಕ್ಗೆ ಹೋಗ್ತೀರಿ. ಬ್ಯಾಂಕಲ್ಲೂ ದುಡ್ಡಿಲ್ಲ ಅಂದರೆ RBIಗೆ ಹೋಗುತ್ತೆ. RBIಯಲ್ಲೂ ದುಡ್ಡಿಲ್ಲ ಅಂದರೆ ವರ್ಲ್ಡ್ ಬ್ಯಾಂಕ್ಗೆ ಹೋಗುತ್ತೆ. ವರ್ಲ್ಡ್ ಬ್ಯಾಂಕಲ್ಲೂ ದುಡ್ಡಿಲ್ಲ ಅಂದರೆ ಅವಾಗಲೇ ನಮಗೆ ಕೇಳಿ ಬರೋದು ರಿಚ್ ಚೈಲ್ಡ್ ಫ್ಯಾಮಿಲಿ. ಈ ಒಂದು ಫ್ಯಾಮಿಲಿಗೇನೆ ಬ್ಯಾಂಕಿಗೇನೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇರೋದು. ನೀವು ನಂಬ್ತಿರೋ ಬಿಡ್ತಿರೋ, ನೀವು ಅಮೆರಿಕನ ದೊಡ್ಡಣ್ಣ ಅಂತ ಕರೆದ್ರೆ ದೊಡ್ಡಣ್ಣಕ್ಕಿಂತ ದೊಡ್ಡಣ್ಣ ಈ ರಿಚ್ ಚೈಲ್ಡ್ ಫ್ಯಾಮಿಲಿ. ಅಷ್ಟಿಲ್ದರೆ ಹೇಳ್ತಾರ ಮರಕ್ಕಿಂತ ಮರ ದೊಡ್ಡದು ಅಂತ. ಇದೇ ರಿಚ್ ಚೈಲ್ಡ್ ಫ್ಯಾಮಿಲಿ ಬ್ರಿಟಿಷ್ ಗೌರ್ಮೆಂಟ್ಗೂ ಸಾಲ ಕೊಟ್ಟಿದ್ದು. ಇದೇ ಫ್ಯಾಮಿಲಿ ನಮ್ಮ ಭಾರತವನ್ನು ಹಾಳು ಮಾಡೋದಕ್ಕೂ ಹಾಗೂ ನಮ್ಮನ್ನು ಗುಲಾಮರಾಗೆ ಮಾಡೋದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಸಾಲ ಕೊಟ್ಟಿದ್ದು. ಅಷ್ಟೇ ಅಲ್ಲದೆ ಬ್ರಿಟಿಷ್ ಎಲ್ಲೆಲ್ಲ ಯುದ್ಧ ಮಾಡುತ್ತೋ ಅಲ್ಲೆಲ್ಲ ಹಣಕಾಸು ಕೊಟ್ಟದ್ದು ಇದೇ ಕುಟುಂಬ. ಹಾಗೂ ನೆಪೋಲಿಯನಿಕ್ ವಾರ್ಗೂ ಹಣಕಾಸು ನೋಡಿಕೊಂಡದ್ದು ಇದೇ ಕುಟುಂಬ. ಇಷ್ಟೆಲ್ಲ ಮಾಡಿದ್ರೂ, ಇಷ್ಟೆಲ್ಲ ಆಗಿದ್ರೂ ಇವರ ರಿಚ್ ಚೈಲ್ಡ್ ಫ್ಯಾಮಿಲಿ ಕುಟುಂಬದವರ ಹೆಸರು ಯಾವ ಇತಿಹಾಸ ಪುಟದಲ್ಲೂ ಬರೋದಿಲ್ಲ. ಯಾಕೆ ಗೊತ್ತಾ ಸ್ನೇಹಿತರೆ? ಈ ಕತೆ ಶುರು ಆಗೋದು 1760ನೇ ಶತಮಾನದಲ್ಲಿ. ಮೇಯರ್ ಆಮ್ಶೆಲ್ ರಿಚ್ ಚೈಲ್ಡ್ ಈ ಒಂದು ಕುಟುಂಬದಲ್ಲಿ ತುಂಬಾನೇ ಪ್ರಾಮುಖ್ಯತೆ ವಹಿಸೋದು. ಈ ಮೇಯರ್ 1744 ಫ್ರಾಂಕ್ಫರ್ಟ್ ಜರ್ಮನಿಯಲ್ಲಿ ಜನಿಸುತ್ತಾರೆ. ಅವಾಗಲೇ ನೋಡಿ ಈ ಕುಟುಂಬಕ್ಕೆ ಅದೃಷ್ಟ ಕುಲಾಯಿಸೋದು. ಮೇಯರ್ ಆಮ್ಶೆಲ್ ರಿಚ್ ಚೈಲ್ಡ್ ತಂದೆ ಆಮ್ಶೆಲ್ ಮೋಸಸ್ ರಿಚ್ ಚೈಲ್ಡ್ ಮನಿ ಎಕ್ಸ್ಚೇಂಜರ್ ಆಗಿ ಜರ್ಮನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಂದ ಮೇಯರ್ ಆಮ್ಶೆಲ್ ರಿಚ್ ಚೈಲ್ಡ್ ತಮ್ಮ ತಂದೆ ಕೆಲಸದಿಂದ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ನ ಶುರು ಮಾಡ್ತಾರೆ. ಆಗ ಯುರೋಪಿಯನ್ ಜ್ಯೂಯಿಶ್ ಜನಾಂಗದವರು ಈ ಬ್ಯಾಂಕಿಂಗ್ ಬಿಸ್ನೆಸ್ನ ಮಾಡ್ತಿರ್ತಾರೆ. ಅಂದರೆ ಸಾಲ ಕೊಡೋದು, ಸಾಲ ಇಸ್ಕೊಳ್ಳೋದನ್ನು ಮಾಡ್ತಿರ್ತಾರೆ. ಆದರೆ ಆಗಿನ ಕಾಲದಲ್ಲಿ ಹಿಂಸೆಗೆ ಒಳಗಾಗಿ ದೌರ್ಜನ್ಯದಿಂದ ಅವರ ಹಣಕಾಸುಗಳನ್ನ ಕಳ್ಕೊಂತಿರ್ತಾರೆ. ಆಗ್ಲೇ ನೋಡಿ ರಿಚ್ ಚೈಲ್ಡ್ ಫ್ಯಾಮಿಲಿ ಒಂದು ಹೊಸ ಬ್ಯಾಂಕಿಂಗ್ ಸಿಸ್ಟಮ್ನ ತರ್ತಾರೆ. ಸಾಲ ಕೊಡುವ ಮುನ್ನ ಸಾಲಕ್ಕೆ ಅನುಕೂಲವಾದ ದಾಖಲೆಯನ್ನು ಬ್ಯಾಂಕಲ್ಲಿ ಇಡಬೇಕಾಗತ್ತೆ. ಅಂದರೆ ಆಸ್ತಿ ಪತ್ರ, ಒಡವೆಗಳು ಅಥವಾ ಆಗಿನ ಕಾಲದ ಅಮೂಲ್ಯವಾದ ವಸ್ತುನ ಬ್ಯಾಂಕಲ್ಲಿ ಇಟ್ಟು ಸಾಲ ಪಡಿಬೇಕಾಗತ್ತೆ. ಅದಲ್ಲದೆ ಬ್ಯಾಂಕಿಂಗ್ ಸ್ಟಾಕ್, ಪ್ರೈವೇಟ್ ಮತ್ತು ಗೌರ್ಮೆಂಟ್ ಬಾಂಡ್ಸ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾರೆ. ಈ ಬ್ಯಾಂಕಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಇವತ್ತು ಎಲ್ಲ ಬ್ಯಾಂಕು ಫಾಲೋ ಮಾಡ್ತಾರೆ. ಇವರ ಬ್ಯಾಂಕಿಂಗ್ ಬಿಸ್ನೆಸ್ ಇಂದಾಗಿ ಇವರ ವೆಲ್ತ್ ಇವತ್ತಿಗೆ ಎಷ್ಟು ಗೊತ್ತಾ? $1 ಬಿಲಿಯನ್ ಅಂತ ಹೇಳಲಾಗುತ್ತೆ ಅಕಾರ್ಡಿಂಗ್ ಟು ಟೈಮ್ಸ್ ರಿಚ್ ಲಿಸ್ಟ್. ಆದರೆ ಇವರ ವೆಲ್ತ್ ಬಂದು 500 ಟ್ರಿಲಿಯನ್ಗಿಂತ ಜಾಸ್ತಿ ಇದೆ ಅಂತ ಹೇಳಲಾಗುತ್ತೆ. ಅಂದರೆ 1 ಬಿಲಿಯನ್ ಅಂದರೆ 100 ಕೋಟಿ ಇಂಡಿಯನ್ INR ಪ್ರಕಾರ. ಅದೇ 500 ಟ್ರಿಲಿಯನ್ ಅಂದರೆ 500 ಪಕ್ಕದಲ್ಲಿ 12 ಸೊನ್ನೆ ಹಾಕಿ ನಿಮಗೆ ಗೊತ್ತಾಗುತ್ತೆ. ಮೇಯರ್ ಆಮ್ಶೆಲ್ ರಿಚ್ ಚೈಲ್ಡ್ ಅದೆಷ್ಟು ಬ್ರಿಲಿಯಂಟ್ ಇದ್ದ ಅಂದರೆ ಅವನ 5 ಜನ ಗಂಡು ಮಕ್ಕಳನ್ನ 5 ದೇಶಕ್ಕೆ ಕಳಿಸಿ ಬಿಸ್ನೆಸ್ ಮಾಡು ಅಂತ ಹೇಳ್ತಾನೆ. ಅವ್ರಿಗೆಲ್ಲರಿಗೂ ಒಂದೊಂದಷ್ಟು ದುಡ್ಡು ಕೊಟ್ಟು ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾನೆ. ಅದರಲ್ಲಿ ಆಮ್ಶೆಲ್ ಮೇಯರ್ ರಿಚ್ ಚೈಲ್ಡ್ ಫ್ರಾಂಕ್ಫರ್ಟಲ್ಲಿ ಬಿಸ್ನೆಸ್ ಮಾಡು ಅಂತ ಹೇಳ್ತಾನೆ. ಅದೇ ರೀತಿ ಸೆಲಮನ್ ಮೇಯರ್ ರಿಚ್ ಚೈಲ್ಡ್ ಆಸ್ಟ್ರೇಲಿಯಾ ಕಳಿಸ್ತಾನೆ. ನಾಥನ್ ಮೇಯರ್ ರಿಚ್ ಚೈಲ್ಡ್ ಲಂಡನ್ಗೆ ಕಳಿಸ್ತಾನೆ. ಈ ನಾಥನ್ನ ಜ್ಞಾಪನ ಇಟ್ಕೊಳ್ಳಿ. ಈ ಕಥೆಯಲ್ಲಿ ನಾಥನ್ ತುಂಬ ಪ್ರಾಮುಖ್ಯತೆ ವಹಿಸ್ತಾನೆ. ಕಲ್ಮನ್ ಮೇಯರ್ ರಿಚ್ ಚೈಲ್ಡ್ ನೇಪಾಲ್ಗೆ ಹೋಗ್ತಾನೆ. ಜಾಕೋಬ್ ಮೇಯರ್ ರಿಚ್ ಚೈಲ್ಡ್ ಪ್ಯಾರಿಸ್ಗೆ ಕಳಿಸ್ತಾನೆ. ಇವರ ಬ್ಯಾಂಕಿಂಗ್ ಬಿಸ್ನೆಸ್ಗೆ ಆಸ್ಟ್ರಿಯಾ ಇವರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಇವರ ಫ್ಯಾಮಿಲಿಗೆ ಬ್ರಿಟನ್ ಕ್ವೀನ್ ವಿಕ್ಟೋರಿಯಾ ಇವರ ಕುಟುಂಬದವ್ರನ್ನ ಕರೆದು ಒಂದು ಬಾರ್ನೆಟ್ನ ಇವರ ಕುತ್ತಿಗೆಗೆ ತಗಲಾಕ್ತಾರೆ. ಅದಾಗಲೇ ನೆಪೋಲಿಯನ್ ವಾರ್ಗಿಂತ ಮುಂಚೆನೆ ಇವರ ಬ್ಯಾಂಕಿಂಗ್ ಬಿಸ್ನೆಸ್, ಫ್ಯಾಮಿಲಿಯ ಬ್ಯಾಂಕಿಂಗ್ ಬಿಸ್ನೆಸ್ ಸಕ್ಸಸ್ ಆಗಿರುತ್ತೆ. ಆಲ್ರೆಡಿ ಇವ್ರ ಹತ್ರ ಅದೆಷ್ಟೋ ಬೆಲೆ ಬಾಳುವ ವಸ್ತುಗಳು ಇವರ ಬ್ಯಾಂಕಿಂಗ್ ಬಿಸ್ನೆಸ್ಸಲ್ಲಿರುತ್ತೆ. ಅದಲ್ಲದೆ ಎಷ್ಟೋ ಆಗಿನ ಕಾಲದ ಚಿನ್ನದ ನಾಣ್ಯಗಳು ಇವರು ಶೇಖರಣೆ ಮಾಡಿರ್ತಾರೆ. ಇಲ್ಲಿಂದ ನಾಥನ್ ಮೇಯರ್ ರಿಚ್ ಚೈಲ್ಡ್ ಎಂತ ಬ್ರಿಲಿಯಂಟ್ ಇದ್ದ ಅಂದರೆ ಇವನು ಜನರ ಸಾವಿನ ಮೇಲೆ ದುಡ್ಡನ್ನ ಸಂಪಾದಿಸ್ತಾ ಇದ್ದಂತೆ. ಇವನು ಎಷ್ಟೋ ಇಂಡಸ್ಟ್ರಿಗಳಿದ್ವು, ಎಷ್ಟೋ ವಾರ್ಗಳಿಗೆ ಇವನು ದುಡ್ಡು ಹಾಕಿದ್ದ, ಸಾಲ ಕೊಟ್ಟಿದ್ದ. ಬ್ರಿಟಿಷ್ ಅವರು ಎಲ್ಲೆಲ್ಲ ಯುದ್ಧ ಮಾಡ್ತಾರೋ ಅಲ್ಲೆಲ್ಲ ಸಾಲ ಕೊಟ್ಟಿದ್ದು ಇದೇ ನಾಥನ್ ಮೇಯರ್ ರಿಚ್ ಚೈಲ್ಡ್. ಈ ನಾಥನ್ ಮೇಯರ್ ರಿಚ್ ಚೈಲ್ಡೇ ಬ್ರಿಟಿಷ್ ಅವರು ನಮ್ಮ ಭಾರತಕ್ಕೆ ಬರುವ ಹಾಗೆ ಮಾಡಿದ್ದು. ನಾಥನ್ ಮೇಯರ್ ರಿಚ್ ಚೈಲ್ಡ್ ಬ್ರಿಟಿಷ್ ವಾರ್ಗೆ ಬೇಕಾದ ಎಲ್ಲ ಯುದ್ಧ ಸಾಮಗ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು
ಫೈನಾನ್ಸ್ನ ನೋಡ್ಕೊಂತಿದ್ದು ಇದೇ ನಾಥನ್ ಮೇಯರ್ ರುತ್ಚೈಲ್ಡ್. ಸುಮಾರು 9.8 ಮಿಲಿಯನ್ ಯೂರೋಸ್ ಬ್ರಿಟಿಷ್ ಗೌರ್ಮೆಂಟ್ಗೆ ಸಾಲ ಕೊಟ್ಟಿದ್ದಂತೆ ಆಗಿನ ಕಾಲದಲ್ಲಿ. ಅಂದರೆ ಇವತ್ತಿನ ಕಾಲಕ್ಕೆ ಅಂದರೆ 2019ರ ಫೈನಾನ್ಸ್ ನೋಡಿದರೆ 710 ಮಿಲಿಯನ್ ಯೂರೋಸ್ ಬ್ರಿಟಿಷ್ ಗೌರ್ಮೆಂಟ್ಗೆ ನಾಥನ್ ಮೇಯರ್ ರುತ್ಚೈಲ್ಡ್ ಸಾಲ ಕೊಟ್ಟಿದ್ದಂತೆ. ಇದಲ್ಲದೆ ಒಂದು ಲಂಡನ್ ನ್ಯೂಸಲ್ಲಿ ಡ್ಯೂಕ್ ಆಫ್ ವಿಲ್ಲಿಂಗ್ಟನ್ಸ್ ಎಂಬ ಬ್ರಿಟಿಷ್ ಆರ್ಮಿ ಪಡೆ ನೆಪೋಲಿಯನಿಕ್ ವಾರ್ ಗೆಲುವನ್ನು ನಾಥನ್ಸ್ ವಿಕ್ಟರಿ ಎಂದು ವಾರ್ ಫೀಲ್ಡಲ್ಲಿ ಕೊಂಡಾಡಿದ್ರಂತೆ. ಇದನ್ನ ಲಂಡನ್ ನ್ಯೂಸಲ್ಲಿ ಒಂದ್ಸತಿ ತೋರಿಸಿದ್ರಂತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರೋದಕ್ಕೆ ಇದೇ ರುತ್ಚೈಲ್ಡ್ ಫ್ಯಾಮಿಲಿ ಕಾರಣ. ನಾಥನ್ ಮೇಯರ್ ರುತ್ಚೈಲ್ಡ್ ಅದಾಗಲೇ ಟೆಕ್ಸ್ಟೈಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದ. ಅದಕ್ಕೆ ಜಾಸ್ತಿ ಕಾಟನ್ ಪದಾರ್ಥಗಳು ಬೇಕಾಗಿತ್ತು. ಭಾರತದಲ್ಲಿ ಕಾಟನ್ನ ಬೆಳೀತಾ ಇದ್ರು, ಚೀಪಾಗೂ ಸಿಗ್ತಾ ಇತ್ತು. ಭಾರತದಿಂದ ಲಂಡನ್ಗೆ ಕಾಟನ್ನ ತರಿಸ್ಕೊಬೇಕಂದ್ರೆ ಅವನಿಗೊಂದು ಸೆಕ್ಯೂರಿಟಿ ಸಿಸ್ಟಮ್ ಬೇಕಾಗಿತ್ತು. ನಾಥನ್ ಮೇಯರ್ ರುತ್ಚೈಲ್ಡ್ ಬ್ರಿಟಿಷ್ ಅವ್ರಿಗೆ ಆಲ್ರೆಡಿ ಸಾಲ ಕೊಟ್ಟಿರೋದ್ರಿಂದ ನಾಥನ್ ಮೇಯರ್ ರುತ್ಚೈಲ್ಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನ ಭಾರತಕ್ಕೆ ಬರೋ ಹಾಗೆ ಮಾಡ್ತಾನೆ. ಇಲ್ಲಿಂದನೇ ನೋಡಿ ಎಲ್ಲ ಶುರು ಆಗೋದು. ಮೇಯರ್ ಆಮ್ಷೆಲ್ ರುತ್ಚೈಲ್ಡ್ ಸಾಯುವ ಮುನ್ನ ಒಂದು ರೂಲ್ಸನ್ನು ತರ್ತಾನೆ. ಇವರ 5 ಜನ ಮಕ್ಕಳ ಹತ್ರ ಅದನ್ನು ಪ್ರಾಮಿಸು ಮಾಡಿಸ್ಕೊತಾನೆ. ಕಿಸ್ ಯುವರ್ ಕಸಿನ್ಸ್ ಅಂತ. ಅಂದರೆ ಇವರ ಕುಟುಂಬದಲ್ಲಿ ಇವರನ್ನೇ ಮದುವೆ ಆಗೋ ಥರ. ಅಂದರೆ ಅಣ್ಣನ ಮಗಳನ್ನ ತಮ್ಮ ಮದುವೆ ಆಗೋ ಥರ. ಯಾಕಂದರೆ ಇವರು ಸಂಪಾದನೆ ಮಾಡಿದ ಆಸ್ತಿ ಬೇರೆಯವರು ಅನುಭವಿಸಬಾರ್ದಂತ. ಇಲ್ಲಿ ರುತ್ಚೈಲ್ಡ್ ಫ್ಯಾಮಿಲಿಯವರ ಬಗ್ಗೆ ಕೆಲವೊಂದು ಕಾನ್ಸ್ಪಿರೆನ್ಸಿ ಥಿಯರಿಗಳು ಹೊರಗೆ ಬರುತ್ತೆ. ಅದರಲ್ಲಿ ನಮ್ಮ ಇಂಡಿಯಾಗೆ ಸಂಬಂಧಪಡೋದಾದರೆ ಇತಿಹಾಸ ಮತ್ತು ಸಂಸ್ಕೃತ ಇಂಗ್ಲಿಷ್ಗೆ ಅನುವಾದಗೊಳ್ಳುವ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳನ್ನು ಬಿಟ್ಟು ಬರೆಯುವಂತೆ ಮಾಡಿದ ಕುಟುಂಬ ಇದೇ ರುತ್ಚೈಲ್ಡ್ ಫ್ಯಾಮಿಲಿ ಅಂತ ಹೇಳಲಾಗುತ್ತೆ. ರುತ್ಚೈಲ್ಡ್ ಫ್ಯಾಮಿಲಿ ಎಷ್ಟೋ ಯುರೋಪಿಯನ್ ಕಂಟ್ರಿ ಡೆವಲಪ್ಮೆಂಟ್ಗೆ ಸಾಲ ಕೊಟ್ಟಿದೆ. ಯುರೋಪಿಯನ್ ರೈಲ್ವೆ ಸಿಸ್ಟಮ್ ಮತ್ತು ಅತಿ ದೊಡ್ಡ ಫೇಮಸ್ ಪ್ರಾಜೆಕ್ಟ್ ಆದ ಸುಯೆಜ್ ಕೆನಾಲ್ಗೂ ಎಂಡ್ ಟು ಎಂಡ್ ಪ್ರಾಜೆಕ್ಟ್ಗೆ ಸಾಲ ಕೊಟ್ಟಿದ್ದು ಇದೇ ರುತ್ಚೈಲ್ಡ್ ಫ್ಯಾಮಿಲಿ. ಇವರ ಫ್ಯಾಮಿಲಿ ಫೈನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ಗೆ ಮಾತ್ರ ಸೀಮಿತವಲ್ಲದೆ ರಿಯಲ್ ಎಸ್ಟೇಟ್, ಮೈನಿಂಗ್, ಎನರ್ಜಿ ಸೆಕ್ಟರ್, ಅಗ್ರಿಕಲ್ಚರ್, ವೈನ್ ಮೇಕಿಂಗ್ ಹಾಗೂ ಎಷ್ಟೋ ನಾನ್ ಪ್ರಾಫಿಟಬಲ್ NGO ಇವರ ಫ್ಯಾಮಿಲಿ ನಡೆಸುತ್ತಾ ಬಂದಿದೆ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದ್ದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.